ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಕವನ ಎಲ್ರಾಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಮಾರ್ನಿಂಗ್ ಇಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಫಸ್ಟ್ ಫ್ರೆಶ್ ಅಪ್ ಆಗಿ 5 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆದ್ಮೇಲೆ ನನ್ನ ದಿನ ಸ್ಟಾರ್ಟ್ ಆಗೋದೆ ಕಿಚನ್ ಇಂದ. ಹಾಗೇನೆ ಇವತ್ತು ಕಿಚನಿಗೆ ಬಂದು ಬಾಯ್ಲ್ ರೈಸ್ ಬದಲು ವೈಟ್ ರೈಸ್ ಮಾಡೋಣ ಅಂತ ವೈಟ್ ರೈಸ್ಗೆ ಇಟ್ಟಿದ್ದೀನಿ. ನಾನು ವೈಟ್ ರೈಸ್ನ ಯಾವತ್ತೂ ಕುಕ್ಕರಲ್ಲಿ ಮಾಡಲ್ಲ, ಇದೇ ಥರ ಓಪನ್ ಪಾತ್ರೆಯಲ್ಲಿ ಬೇಯಿಸ್ಕೊಂಡು ಗಂಜಿ ಬಸ್ತು ಮಾಡೋ ಅಂಥದ್ದು. ಯಾಕಪ್ಪ ಅಂದರೆ ನಮ್ಮ ಮನೇಲಿ ಹಸ್ಬೆಂಡ್ಗೆ ಕುಕ್ಕರಲ್ಲಿ ಮಾಡಿದ್ದು ಇಷ್ಟ ಆಗಲ್ಲ. ಅವರಿಗೆ ಬಾಕ್ಸಿಗೆ ಮಧ್ಯಾಹ್ನಕ್ಕೆ ರೈಸ್ ಇರಲೇಬೇಕು ಊಟಕ್ಕೆ. ಹಾಗಾಗಿ ಇದೇ ಥರ ಮಾಡ್ಕೊತಿದ್ದೀನಿ. ನಿನ್ನೆ ಥರನೇ ಇವತ್ತು ಚಿಯಾ ಸೀಡ್ಸು ಮೆಂತ್ಯನ ಓವರ್ ನೈಟ್ ಸೋಕ್ ಮಾಡಿಟ್ಟಿದ್ದೆ. ಇವಾಗ ಅದನ್ನು ಕುಡಿತಾ ಇದ್ದೀನಿ. ಈಗ ಕೆಲವರು ಟಿ ಎಮ್ ಮಾಡಿದ್ರು ನನ್ನ ಫ್ರೆಂಡ್ಸೇ ಒಂದಿಬ್ರು, ಏನಂತ ಆಮ್ಲ ಜ್ಯೂಸ್ ಕುಡಿತಿದ್ದೆಲ್ಲ ನೆಲ್ಲಿಕಾಯ್ದು ಬಿಟ್ಬಿಟ್ಟ, ಇವಾಗ ಇದನ್ನು ಕುಡಿತಿದ್ಯಲ್ಲ ಅಂತ. ಇಲ್ಲ, ಇದನ್ನು ಇವಾಗ ಕುಡಿತೀನಿ. ಅದನ್ನು ನಾನು ಕಿಚನ್ ಕೆಲಸ ಎಲ್ಲ ಮುಗಿಸಿ ಹಸ್ಬೆಂಡ್ ಕಳ್ಸೋ ಟೈಮಲ್ಲಿ ಈಚೆ ಬರ್ತೀನಲ್ಲ, ಆ ಟೈಮಲ್ಲಿ ಎತ್ಕೊಂಬಂದು 10 ಮಿನಿಟ್ಸು ರಿಲ್ಯಾಕ್ಸ್ ಮಾಡ್ತೀನಿ ಕುತ್ಕೊಂಡು. ಕುಡಿದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ಗೆ ಹೋಗಿ ಕೆಲಸ ಸ್ಟಾರ್ಟ್ ಮಾಡಿರ್ತೀನಿ. ಒಂದು 5 ನಿಮಿಷ ಕುತ್ಕೊಬೇಕು ನನಗೆ. ಅದಕ್ಕೆ ಕಿಚನ್ ಕೆಲಸ ಮುಗಿದ್ಮೇಲೆ ಕುಕ್ಕಿಂಗ್ದು ಇನ್ನೇನೇ ಕೆಲಸ ಇದ್ದರೂ ಒಂದು 5-10 ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿನೇ ಮಾಡೋದು. ಹಂಗಾಗಿನೇ ಸ್ವಲ್ಪ ಟೈಮ್ ಆಗೋಗ್ಬಿಡುತ್ತೆ. ಅವನೊಂದು ಸ್ಕೂಲಿಗೆ ಬಿಟ್ಟು ಬಂದಮೇಲೆ ನೆಲ ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿರೋ ಅಂಥ ದಿನಗಳು ಇದ್ದಾವೆ. ಇವಾಗಂತೂ ಹಾಗೆ ಮಾಡ್ತಿದ್ದೀನಿ. 1-2 ದಿನ ಅವ್ರು ಹೋಗೋ ಅಷ್ಟರಲ್ಲೇ ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊಂಡೆ, 2 ದಿನ ಜೋಶಲ್ಲಿ. ಆಮೇಲೆ ನನಗೆ ಗೊತ್ತಾಯಿತು, ನೋಡಿ ಅಷ್ಟು ಜೋಶಾಗಿ ಮಾಡಿಕೊಂಡ್ರೆ ನನಗೆ ಹೆಲ್ತ್ ಇಶ್ಯೂಸ್ ಬರುತ್ತೆ ಅನ್ನೋದು. ಹಾಗೆ ಈಗ ರೈಸ್ ಬೆಂದಿತ್ತು, ಅದನ್ನು ಗಂಜಿ ಎಲ್ಲ ಬಸ್ತು ಮತ್ತು ಸ್ವಲ್ಪ ಗಂಜಿ ಇರುತ್ತಲ್ವ ಅಕ್ಕಿದು, ಅದನ್ನು ಸೀಕೊಳ್ಳಿ ಅಂತ ಇಟ್ಟಿದ್ದೀನಿ. ಅದು ಸೀಲಿಲ್ಲ ಅಂದರೆ ಅನ್ನ ಮೆತ್ತಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಇವತ್ತು ಟಿಫನ್ಗೆ ಈ ಚಪಾತಿ ಮಾಡ್ಕೊತಾ ಇದ್ದೀನಿ, ಪ್ಲೈನ್ ಚಪಾತಿ. ನಾನು ಆಲ್ಮೋಸ್ಟ್ ಯಾವಾಗಲೂ ಮುಂಚೆ ಎಲ್ಲ ಪಾಲಕ್ದು ಸೊಪ್ಪನ್ನ ಬೇಯಿಸ್ಬಿಟ್ಟು ರುಬ್ಬಾಕೊತಿದ್ದೆ, ಇಲ್ಲ ಬೀಟ್ರೋಟ್ ರುಬ್ಬಾಕೊತಿದ್ದೆ, ಕ್ಯಾರೆಟು ಈ ಥರದ್ದೆಲ್ಲ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊತಿದ್ದೆ ಹಿಟ್ಟಿಗೆ. ಇವಾಗಂತೂ ಪ್ಲೈನ್ ಚಪಾತಿನೇ ಮಾಡ್ತಾ ಇದ್ದೀನಿ. ಪಲ್ಯ ಮಾಡಿದ್ರೆ ಪ್ಲೈನ್ ಚಪಾತಿ ಓಕೆ ಅಂದ್ಕೊತೀನಿ. ಅದೇ ಚಟ್ನಿ ಎಲ್ಲ ಮಾಡಿದ್ರೆ ಪ್ಲೈನ್ ಚಪಾತಿ ಅಷ್ಟಾಗಿ ಮಾಡಲ್ಲ ನಾನು. ಹಾಗಾಗಿ ಇವತ್ತು ಟೊಮೊಟೊ ಗೊಜ್ಜೆ ಮಾಡಿರಲಿಲ್ಲ. ಒಂದು 4-5 ತಿಂಗಳು ಮೇಲೆ ಆಗಿತ್ತು ಅನಿಸುತ್ತೆ ನಾನು ಟೊಮೊಟೊ ಗೊಜ್ಜು ಮಾಡಿ. ಇವತ್ತು ಮಾಡ್ತಾಯಿದ್ದೀನಿ. ಸಂಡೇ ಇಲ್ಲಿ ಮನೆ ಹತ್ರ ಮಾರೋಕ್ಕೆ ಬರ್ತಾರಲ್ಲ, ಅವ್ರ ಹತ್ರ ಇಷ್ಟೇ ಪ್ರೈಸ್ ಅಂತ ಫಿಕ್ಸು, ಅಷ್ಟಕ್ಕೆ ಇಷ್ಟು ಕೆಜಿ ಅಷ್ಟು ಕೆಜಿ ಅಂತ ಇರುತ್ತೆ, ಅಷ್ಟು ತಾಳಲೇಬೇಕು. 1 ಕೆಜಿ ಅರ್ಧ ಕೆಜಿ ಎಲ್ಲ ಕೊಡಲ್ಲ ನಮಗೆ, ಎಷ್ಟು ಬೇಕಷ್ಟನ್ನ. ಹಾಗಾಗಿ ಅಷ್ಟು ತಗೊಂಡಿದ್ದೆ. ಆದರೆ ಅದರಲ್ಲಿ ಕಾಯಿಯೇ ಇರಲಿಲ್ಲ, ಎಲ್ಲ ಹಣ್ಣಾಗ್ಬಿಟ್ಟಿತ್ತು. ಕರೆಕ್ಟಾಗಿ ಹಣ್ಣಾಗಿರೋ ಅಂಥದ್ದೇ ಎಲ್ಲ ಇದ್ದಿದ್ದು. ಹಾಗಾಗಿ ಅದರಲ್ಲೂ ಸೆಲೆಕ್ಟ್ ಮಾಡಿಕೊಂಡೆ, ತಾಂಡೆ ಗಟ್ಟಿಗಿರೋ ಅಂಥದ್ದನ್ನ. ಬಟ್ ಇದು ತುಂಬ ದಿನ ಇರಲ್ಲ, ಎಷ್ಟು ದಿನ ಇಟ್ಕೊಳಕ್ಕಾಗುತ್ತೆ. ಟೊಮೊಟೊ ಗೊಜ್ಜು ಮಾಡಿ ಖಾಲಿ ಮಾಡೋಣ, ಹಾಗೆ ಇಟ್ಬಿಟ್ಟು ವೇಸ್ಟ್ ಮಾಡೋದಕ್ಕಿಂತ ಅಂದ್ಬಿಟ್ಟು ಟೊಮೊಟೊ ಗೊಜ್ಜು ಮಾಡ್ಕೊಳ್ಳೋಣ ಅಂತ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ. ಇವಾಗ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ಪ್ಲಾಸ್ಟಿಕ್ ಚಾಪಿಂಗ್ ಬೋರ್ಡ್ ಮೇಲೆ ಯಾಕೆ ಕಟ್ ಮಾಡ್ತಾ ಇದ್ದೀನಪ್ಪ ಅಂದರೆ, ನನಗೆ ಚಪಾತಿ ಲಟ್ಸೋದಕ್ಕೆ ವುಡನ್ದು ಬೇಕು, ಹಂಗಾಗಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ನಾನು ಮಾಡಲ್ಲ. ಹಾಗಾಗಿ ಇನ್ನೊಂದು ವುಡನ್ದು ತಗೊಳೋವರೆಗೂ ಸದ್ಯಕ್ಕೆ ಯೂಸ್ ಮಾಡೋಣ ಅಂತ ಮಾಡ್ತಿದ್ದೀನಿ. ಆದಷ್ಟು ಬೇಗ ಇನ್ನೊಂದು ವುಡನ್ದು ತಗೊಂಡು, ಇಲ್ಲ ಸ್ಟೀಲ್ದು ಬರುತ್ತಲ್ಲ ಆ ಥರದ್ದು ತೊಗೊಂಡ್ಬಿಟ್ಟು ಇದು ಪ್ಲಾಸ್ಟಿಕ್ ತಿರೋದ ಎತ್ತಿಕ್ಬಿಡ್ತೀನಿ ಪರ್ಮನೆಂಟಾಗಿ. ಇವಾಗ ಎತ್ತಿಟ್ಟಿದ್ದೀನಿ, ಬಟ್ ಕೆಲವೊಂದು ಸಲ ಈ ಥರ ಯೂಸ್ ಮಾಡ್ಕೊಳ್ತೀನಿ. ಅದನ್ನು ಯೂಸ್ ಮಾಡೋದು ಇನ್ನು ಫುಲ್ ಅವಾಯ್ಡ್ ಮಾಡಿ ಎತ್ತಿಟ್ಬಿಡ್ತೀನಿ. ವುಡನ್ದೊಂದು, ಇನ್ನೊಂದು ಸ್ಟೀಲ್ದು, ಇಲ್ಲ ಇನ್ನೊಂದು ವುಡನ್ದೇ ತೊಗೊಳೋದಕ್ಕಿಂತ ಇನ್ನೊಂದು ಸ್ಟೀಲ್ ತೊಗೊಳ್ತೀನಿ. ತಗೊಳೋವರೆಗೂ ಯೂಸ್ ಮಾಡ್ತೀನಿ ಅಷ್ಟೇ, ಆಮೇಲೆ ಎತ್ತಿಟ್ಬಿಡ್ತೀನಿ. ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು. ನಮಗೆ ಹೆಲ್ತಿಗೆ ಇಶ್ಯೂಸು ಜಾಸ್ತಿ ಆಗಿಬಿಡುತ್ತೆ. ಎತ್ತಿಡ್ತೀನಿ ಆದಷ್ಟು ಬೇಗ. ಈಗ ಟೊಮೊಟೊ ಎಲ್ಲ ಕಟ್ ಮಾಡಿದ್ದಾಯಿತು, ಆನಿಯನ್ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಗೊಜ್ಜು ನಾನು ಮಧ್ಯಾಹ್ನಕ್ಕೂ ರೈಸಿಗೂ ಅದನ್ನೇ ಮಾಡ್ತಾಯಿದ್ದೀನಿ. ಹಾಗಾಗಿ ಇವತ್ತೇನು ಸಾಂಬಾರು ಮಾಡ್ಕೊತಿಲ್ಲ, ನೈಟಿಗೆ ಏನಾದ್ರು ಡಿನ್ನರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಧ್ಯಾಹ್ನಕ್ಕೂ ಆಗೋ ಥರನೇ ಟೊಮೊಟೊ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ಚಪಾತಿನೂ ನಮಗೂ ಇನ್ನೂ ಬೆಳಗ್ಗೆ ತಿಂದು 1-2 ಮಿಕ್ಕಿರುತ್ತೆ ಮಧ್ಯಾಹ್ನಕ್ಕೆ. ಅವನಿಗೆ ಇವತ್ತು ಬಾಕ್ಸಿಗೆ ಆಪಲ್ ಮತ್ತು ಚಪಾತಿ ಟೊಮೊಟೊ ಗೊಜ್ಜನ್ನ ಚಪಾತಿಗೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ರೋಲ್ ಮಾಡಿಟ್ರೆ ತಿನ್ಕೊತಾನೆ. ಆ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಈಗ ಮನೇಲಿ ಅವನಿಗೆ ಚಪಾತಿನೇ ಕೊಡ್ತೀನಿ. ಮತ್ತೆ ಮಧ್ಯಾಹ್ನ ತಿಂದಿರ್ತಾನೆ, ಮನೆಗೆ ಬಂದಮೇಲೆ ಅನ್ನ, ಟೊಮೊಟೊ ಗೊಜ್ಜು ಅನ್ನ, ಮೊಸರು ಅನ್ನ ತಿನ್ಕೊತೀವಿ. ಆಮೇಲೆ ಈವ್ನಿಂಗ್ ಏನಾದರೂ ಬೇರೆ ಮಾಡ್ಕೊತೀನಿ.
ಹಾಗಾಗಿ ಇವಾಗ ಟೊಮೊಟೊ ಗೊಜ್ಜಿಗೆ ಆನಿಯನ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕುಕ್ಕರಲ್ಲಿ ನಾನು ಕಡಲೆಕಾಳು ಬೇಯಿಸಿಟ್ಕೊಂಡಿದ್ನಲ್ಲ ಅದಕ್ಕೂ ಒಗ್ಗರಣೆ ಮಾಡಬೇಕು. ಕಡಲೆಕಾಳು ಉಸ್ಲಿ ಸೈಡ್ಸಿಗೆ ಹಸ್ಬೆಂಡ್ಗೆ ಬರೀ ಟೊಮೊಟೊ ಗೊಜ್ಜಲ್ಲೇ ಅಷ್ಟು ಇಷ್ಟ ಆಗಲ್ಲ ತಿನ್ನಕ್ಕೆ ಅವ್ರಿಗೆ. ಕಡಲೆಕಾಳು ಗೊಜ್ಜು ಏನಾದರೂ ಇಲ್ಲ ಹೆಸರು ಕಾಳ್ದು ಈ ಥರದ್ದು ಏನಾದ್ರು ಸೈಡ್ಸಿಗೆ ಮಾಡಿಕೊಟ್ರೆ ಇಷ್ಟ ಆಗುತ್ತೆ, ತಿನ್ಕೊಂಬರ್ತಾರೆ. ಹಾಗಾಗಿ ಮಾಡೋಣ ಅಂತ ಈಗ ಆನಿಯನ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ತೆಂಗಿನಕಾಯಿನೂ ತುರಿದಿಟ್ಟಿರೋದು ಖಾಲಿ ಆಗಿದೆ, ತುರ್ಕೊಬೇಕು. ಇವಾಗ ಟೊಮೊಟೊ ಗೊಜ್ಜಿಗೆ ಒಗ್ಗರಣೆಗೆ ಹಾಕೋಣ ಬನ್ನಿ. ಏನೇನೆಲ್ಲ ಹಾಕಿ ಮಾಡ್ತೀನಿ ನಾನು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಈ ರೆಸಿಪಿ. ಫಸ್ಟಿಗೆ ಒಂದು ಬಾಣಲಿಗೆ ಆಯಿಲ್ ಹಾಕಿ ಇಟ್ಟಿದ್ದೀನಿ, ಸ್ಟವ್ ಆನ್ ಮಾಡಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವು ಮತ್ತು ಸಾಸಿವೆ ಜೀರಿಗೆ ಹಾಕ್ಕೊಂಡು ನೆಕ್ಸ್ಟು ಮೆಣಸಿನ್ಕಾಯಿ ಆನಿಯನ್ನು ಸ್ವಲ್ಪ ಆನಿಯನ್ನು ಮೆಣಸಿನ್ಕಾಯಿ ಉಳಿಸ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಉಸ್ಲಿ ಮಾಡ್ಕೊಬೇಕಲ್ಲ ಅದಕ್ಕೆ ಒಗ್ಗರಣೆಗೆ ಬೇಕು ಅಂದ್ಬಿಟ್ಟು ನಾನಿಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊತಿದ್ದೀನಿ. ಹಾಗಾಗಿ ನಾನು ಬೆಳ್ಳುಳ್ಳಿ ಬಳಸಿಲ್ಲ. ಒಗ್ಗರಣೆಗೆ ಯಾರು ಬೇಕು ಅನ್ನೋರು ಬೆಳ್ಳುಳ್ಳಿ ಬಳಸ್ಕೊಬೋದು. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋ ಕ್ಲಿಪ್ ಏನು ಆ್ಯಡ್ ಆಗಿಲ್ಲ, ಮಿಸ್ ಆಗಿದೆ. ಅದನ್ನು ಹಾಕಿದಾದ್ಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದು ಅಂಥ ಟೈಮ್ಗೆ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಒಂದು ಅರ್ಧ ಫ್ರೈ ಆಗಿದೆ ಅಂದಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡ್ರೆ ಇನ್ನು ತುಂಬ ಸಾಫ್ಟಾಗಿ ಚೆನ್ನಾಗಿ ಫ್ರೈ ಆಗ್ತವೆ. ಅದಕ್ಕೆ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಆ ಕಡೆ ಪಲ್ಯ ಬೇಯೋ ಅಷ್ಟರಲ್ಲಿ ಚಪಾತಿ ಎಲ್ಲ ಲಟ್ಸಿಟ್ಕೊಳ್ಳೋಣ ಅಂತ ಲಟ್ಟಿಸ್ಕೊತಾ ಇದ್ದೀನಿ ಚಪಾತಿನ. ಈ ಕಡೆ ಪಲ್ಯಕ್ಕೆ ಚೆನ್ನಾಗಿ ಸಾಫ್ಟ್ ಆಗಲಿ ಬೆಂದು ಅಂತ ಒಂದು ಪ್ಲೇಟ್ ಮುಚ್ಚಿದೆ. ಫಸ್ಟ್ ಹಾಗೆ ಓಪನಲ್ಲಿ ಬಿಟ್ಟಿದ್ದೆ ಸ್ವಲ್ಪ ಹೊತ್ತು, ಅದು ಇನ್ನೇನು ಬೇಯಕ್ಕೆ ಬಂತು ಅನ್ನೋ ಟೈಮಲ್ಲಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿದೆ, ಬೇಗ ಬೇಯ್ಕೊಂತು. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ತೆಂಗಿನಕಾಯಿ ರುಚಿ ನೋಡ್ಬಿಟ್ಟು ಉಪ್ಪು ಸಪ್ಪೆ ಆಗಿತ್ತು, ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ. ಆ ಕ್ಲಿಪ್ಪು ಕೂಡ ಮಿಸ್ ಆಗಿದೆ ಅಷ್ಟೇ, ಇನ್ನೇನು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿಲ್ಲ. ಅಷ್ಟಾದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಬೋದು. ನಾನಿಲ್ಲಿ ಖಾಲಿ ಆಗಿತ್ತು ಹಾಗಾಗಿ ಹಾಕಿಲ್ಲ. ಇದನ್ನು ಸ್ವಲ್ಪ ವಾಟರ್ ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಅಷ್ಟಕ್ಕೆ ಅಡ್ಜಸ್ಟ್ ಮಾಡಿಕೊಂಡ್ರೆ ರೆಡಿ ಆಯಿತು ಟೊಮೊಟೊ ಗೊಜ್ಜು. ಇಷ್ಟು ಸಿಂಪಲಾಗೆ ಮಾಡಿರೋದು ನಾನು. ಬೇರೆ ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ, ನಾನು ಇದೇ ಥರ ಸಿಂಪಲಾಗಿ ಮಾಡ್ಕೊಳೋದು. ನಮ್ಮನೇಲಿ ಇದೇ ಥರ ಇಷ್ಟಪಡ್ತಾರೆ ಎಲ್ಲರೂ, ಹಾಗಾಗಿ ಇದೇ ಥರ ಸಿಂಪಲಾಗಿ ಮಾಡ್ಕೊತೀನಿ. ಸ್ವಲ್ಪ ಟೊಮೊಟೊ ಏನಾದರೂ ಹುಳಿ ಅನ್ನಿಸ್ತಿದ್ರೆ, ಉಪ್ಪು ಖಾರ ಎಷ್ಟೇ ಹಾಕಿದ್ರು ಹುಳಿ ಅನ್ನಿಸ್ತಿದ್ರೆ ಅದಕ್ಕೆ ಸ್ವಲ್ಪ ಬೆಲ್ಲ ಇಲ್ಲ ಸಕ್ಕರೆ ಹಾಕ್ಬಿಡ್ತೀನಿ. ಒಂದು ಸ್ವಲ್ಪ ಅಷ್ಟೇ ಹಾಕ್ತೀನಿ, ಆವಾಗ ಹುಳಿ ಅಡ್ಜಸ್ಟ್ ಆಗಿಬಿಡುತ್ತೆ. ಆ ಕಡೆ ಕಡಲೆಕಾಳು ಒಗ್ಗರಣೆನೂ ಮಾಡಿಕೊಂಡೆ. ಈಗ ಚಪಾತಿ ಎಲ್ಲ ಲಟ್ಸಿದ್ದಾಯಿತು, ಬೇಯಿಸ್ಕೊತಾ ಇದ್ದೀನಿ. ಇವತ್ತೊಂದು ಎಡವಟ್ಟು ಮಾಡ್ಕೊಂಡಿದ್ದೆ, ಚಪಾತಿನೆಲ್ಲ ಒಂದೇ ಕಡೆ ಹಾಕ್ಕೊಂಡಿದ್ನಲ್ಲ, ಸ್ವಲ್ಪ ಸಾಫ್ಟ್ ಇತ್ತು ಹಿಟ್ಟು ಕಲಸಿದ್ದು, ಹಾಗಾಗಿ ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟಿದ್ದು. ಎರಡೆರಡು ಸಲ ಚಪಾತಿ ಲಟ್ಸೋಂಗೆ ಮಾಡಿಕೊಂಡೆ. ಹಾಗೆ ಅವನೊಂದು ಸ್ಕೂಲಿಗೆಲ್ಲ ರೆಡಿ ಮಾಡಿ ಅವನಿಗೆ ಟಿಫನ್ ಎಲ್ಲ ಆದಮೇಲೆ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಬಟ್ಟೆ ಇದ್ದು ಒಣಗಾಕೋಕ್ಕೆ ಒಣಗಾಕ್ತೆ. ಇವತ್ತಂತೂ ನನ್ನನ್ನು ಮಳೆ ಆಟ ಆಡಿಸ್ತು ಅಂದರೆ ಅಲ್ಲಿ ಕೊನೆ. ಬಟ್ಟೆ ಒಣಗಾಕಿದ್ನಲ್ಲ ನಾನು, ಇನ್ನೇ ಬಿಸಿಲಿದೆ ಅಂತ ಹೋಗಿ ಒಣ ಹಾಕಿದ್ರೆ ಮಳೆ ಬಂತು, ಎತ್ಕೊಂಬಂದೆ. ಮಳೆ ನಿಂತೋಯ್ತು, ಮತ್ತೆ ಹೋಗಿ ಒಣಾಕ್ತೆ, ಮತ್ತೆ ಅದೇ ಥರ ಆಗ್ತಿತ್ತು. ಆಮೇಲೆ ಎಲ್ಲ ಒಂದೇ ಸೈಡಿಗೆ ತೆಗ್ದಾಕ್ಬಿಟ್ಟು ಅಲ್ಲಿ ಹೇಗಿದ್ರು ನೆನೆಯೆಲ್ಲ ಮನೆ ಪಕ್ಕದಲ್ಲಿ ಅಂತ ಎಲ್ಲವನ್ನೂ ಹಲ್ಗೆ ಹಾಕ್ಬಿಟ್ಟು ಸುಮ್ಮನಾದೆ. ಹೆಂಗಾರು ಬರಲಿ, ಬಿಸಿಲಾರು ಬರಲಿ, ಏನಾದ್ರು ಬರಲಿ, ನಾಳೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು. ಹಾಗೆ ಅವನನ್ನು ಕರ್ಕೊಂಬಂದು ಅವನಿಗೆ ಹೋಮ್ವರ್ಕ್ ಎಲ್ಲ ಮುಗಿಸಿ ಊಟ ಎಲ್ಲ ಮಾಡಿಕೊಂಡು ಹೋಮ್ವರ್ಕ್ ಮುಗಿಸ್ತೀವಿ. ಇವತ್ತು ಲಿಶಾ ಬಂದಿರಲಿಲ್ಲ, ಅವಳು ಅವ್ರ ಪಪ್ಪನೇ ಪಿಕ್ ಮಾಡಿದ್ರು ಮಧ್ಯಾಹ್ನ. ಅವ್ರು ಊಟಕ್ಕೆ ಮನೆಗೆ ಬಂದರು ಅಂತ, ಹಾಗಾಗಿ ಅವ್ರ ಜೊತೆ ಬಂದ್ಲು ಅವಳು, ನಮ್ಮ ಜೊತೆ ಏನು ಬರಲಿಲ್ಲ. ಅವನನ್ನು ಕರ್ಕೊಂಬರೋಕೆ ಹೋದಾಗಲೂ ನಾವು ಹೋಗೋಕೆ ಸಣ್ಣಗೆ ಬರ್ತಿತ್ತು ಮಳೆ, ಬರೋ ಅಷ್ಟೊತ್ತಿಗೆ ಜೋರಾಗೆ ಸ್ಟಾರ್ಟ್ ಆಯಿತು. ನಾವು ಕರೆಕ್ಟಾಗಿ ಮನೆಗೆ ಬಂದು ತುಂಬ ಚೆನ್ನಾಗಿ ಜೋರಾಗಿ ಬಂತು. ಅಟ್ಟು ನಾವೇನು ನೆನಿಲಿಲ್ಲ. ಆಮೇಲೆ ಸ್ವಲ್ಪ ಅವ್ನು ಮನ್ಕೊಳ್ತೀನಿ ಅಂತ ಇವತ್ತು ಮನ್ಕೊಳ್ಳಿಲ್ಲ, ನೆನ್ನೆ ಮನ್ಗಿದ್ದ. ಇವತ್ತು ಮನಗ್ತಾನೆ ಅಂತ ನೋಡಿದ್ರೆ ಮನಗ್ಲೇ ಇಲ್ಲ. ಕರೆಂಟ್ ಬೇರೆ ಹೋಗೋದು ಬರೋದು ಮಾಡ್ತಿತ್ತು. ನನಗೂ ಸ್ಟಿಚಿಂಗ್ ಕೆಲಸ ಏನೂ ಸರಿಯಾಗಿ ಆಗಲೇ ಇಲ್ಲ ಇವತ್ತಂತೂ. ಬೆಳಗ್ಗೆಯಿಂದನೂ ಎಷ್ಟೋ ಸಲ ಹೋಯ್ತು ಅಂತಲೇ ಗೊತ್ತಿಲ್ಲ ಕರೆಂಟು. ಹಾಗೆ ಇವತ್ತು ಡಿನ್ನರ್ಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಕುಕ್ ಮಾಡ್ಕೊತಿದ್ದೀನಿ. ಮಾಮೂಲಿ ವೈಟ್ ರೈಸು, ಬಾಯ್ಲ್ಡ್ ರೈಸು ಈ ಥರ ಎಲ್ಲ ತಿಂದು ಅನ್ನ ಸಾಂಬಾರೆಲ್ಲ ತಿಂದು ಬೇಜಾರಾಗಿರುತ್ತಲ್ಲ, ಅಂಥ ಟೈಮಲ್ಲಿ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ, ಕಲರ್ಫುಲ್ಲಾಗೂ ಇರುತ್ತೆ. ನಮ್ಮ ಪ್ಲೇಟು ಡಿನ್ನರ್ ಪ್ಲೇಟು. ಇವಾಗ ಬಟರ್ ಹಾಕ್ಕೊಂಡು ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಆಗೋ ಅಷ್ಟರಲ್ಲಿ ಆ ಕಡೆ ರೈಸಿಗೆ ಸ್ವೀಟ್ ಕಾರ್ನು, ಕ್ಯಾಬೇಜು, ಆನಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆಗೋ ಅಷ್ಟರಲ್ಲಿ ಇದಕ್ಕೆ ಬಟರ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಬೇಕು, ಅದು ಲೋ ಫ್ಲೇಮಲ್ಲಿ ಇಟ್ಟು ನಡೆಯುತ್ತೆ. ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಕೊರಿಯಂಡರ್ ಪೌಡರು, ಜೀರಾ ಪೌಡರು, ಪೆಪ್ಪರ್ ಪೌಡರು. ನಾನಿಲ್ಲಿ ಪೆಪ್ಪರ್ ಪೌಡರ್ ಏನು ಯೂಸ್ ಮಾಡಿಲ್ಲ. ಸ್ವಲ್ಪ ಈಗ ಸಾಲ್ಟ್ ಹಾಕ್ಕೊತಿದ್ದೀನ, ಸಾಲ್ಟ್ ಹಾಕಿದ್ಮೇಲೆ ಅವೆರಡು ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಆಫ್ ಮಾಡಿದ್ರೆ ಆಯಿತು.
ನಾನು ಸ್ವಲ್ಪ ಬಟರ್ ಜಾಸ್ತಿನೇ ಆಗ್ಬಿಡ್ತು, ಗೊತ್ತಾಗ್ಲಿಲ್ಲ ಹಾಕುವಾಗ. ಅದು ಗಟ್ಟಿ ಇತ್ತಲ್ಲ, ಕಟ್ಟಾಗ್ಬಿಡ್ತು. ನಾನು ಹಂಗೆ ಎತ್ತಿಟ್ಟಿದ್ರು ಆಗಿತ್ತು. ಸ್ವಲ್ಪ ಜಾಸ್ತಿ ಅನ್ನಿಸ್ತಿತ್ತು, ಬಟ್ ಬಟರ್ ಅಲ್ವಾ ಏನಾಗಲ್ಲ ಅಂತ ಸುಮ್ಮನೆ ಆದೆ. ಇನ್ನೊಂದು ಸ್ವಲ್ಪ ತರಕಾರಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಅನ್ಕೊಂಡೆ, ಬಟ್ ಜಾಸ್ತಿ ಆಗ್ಬಿಡ್ತವೆ, ಇಷ್ಟನ್ನೇ ಖಾಲಿ ಮಾಡೋಣ ಅಂತ ಸುಮ್ಮನೆ ಆದೆ. ಇವತ್ತಿನ ಡಿನ್ನರ್ ಪ್ಲೇಟ್ ಯಾವ ಥರ ಇರುತ್ತೆ ಅಂತ ಗೊತ್ತಾಗಬೇಕು ಅಂದರೆ ಕೊನೆವರೆಗೂ ನೋಡಿ. ತುಂಬ ಕಲರ್ಫುಲ್ ಆಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರಂತೂ ಈ ಥರ ಡಿನ್ನರು, ಲಂಚು, ಟಿಫನ್ನು ಮಾಡ್ಕೊಂಡ್ರಂತೂ ತುಂಬ ಬೇಗನೆ ವೆಯ್ಟ್ ಲಾಸ್ ಆಗ್ತಾರೆ. ಪ್ರೋಟೀನ್ ಅನ್ನೋದು ತುಂಬ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ಗಿಂತ. ಹಾಗಾಗಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ್ದಾಗಿ ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಈಗ ಇದಕ್ಕೆ ಜೀರಾ ಪೌಡರು, ಕೊರಿಯಂಡರ್ ಪೌಡರು, ಸ್ವಲ್ಪ ಸಾಲ್ಟು ಹಾಕಿ ಫ್ರೈ ಮಾಡ್ಕೊಬೇಕು. ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಪೌಡರ್ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಥರ ಆಗಿಬಿಡ್ತವೆ, ಅಂದರೆ ಒತ್ತಿರಲ್ಲ, ಅದು ಸ್ವಲ್ಪ ಪೌಡರ್ ಹಾಕಿರ್ತೀವಲ್ಲ ಅದರದ್ದು ಸ್ವಲ್ಪ ಇದಾಗ್ಬಿಡುತ್ತೆ. ಅದಾಯಿತು. ಇವಾಗ ಇದನ್ನು ಕೂಡ ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ರೈಸ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಬೇಕು. ನಾನು ಬೇಯುವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊತೀನಿ ಟೇಸ್ಟ್ ಮಾಡಿಬಿಟ್ಟು. ಈ ಥರ ರೈಸ್ ಮಾಡ್ಕೊಂಡು ತಿಂದರೆ ನಿಮಗೆ ಬೇಜಾರು ಅನ್ನೋದೇ ಆಗಲ್ಲ. ಇದೇ ಥರ ವೆರೈಟಿ ರೈಸ್ ತೋರಿಸ್ತೀನಿ. ಬೇಕು ಅಂದರೆ ಕಮೆಂಟ್ ಮಾಡಿ. ಬರೀ ಪ್ಲೈನ್ ರೈಸ್ ತಿನ್ನೋದಕ್ಕಿಂತ ಈ ಥರ ಮಾಡ್ಕೊಂಡು ತಿಂದರೆ ಏನೂ ಅಷ್ಟು ಇದಿರಲ್ಲ. ಹಾಗೆ ಇನ್ನೊಂದು ಸೈಡ್ಸಿಗೆ ಚಾಟ್ಸ್ ಮಾಡ್ಕೊತಾ ಇದ್ದೀನಿ. ಹೆಸರು ಕಾಳು ಮತ್ತು ಆನಿಯನ್ನು, ಟೊಮೆಟೊ, ಕ್ಯಾರೆಟು ಇಷ್ಟು ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಸ್ವಲ್ಪ ನಾನು ಇದು ಪೀನಟ್ಸ್ ಸೇರಿಸ್ಕೊತಾ ಇದ್ದೀನಿ. ಇದು ಸಾಲ್ಟೆಡ್ ಪೀನಟ್ಟು, ಮನೆಯದಲ್ಲ, ಹೊರಗಡೆಯಿಂದ ತಂದಿರೋದೆ, ರೋಸ್ಟೆಡ್ದು ಸಾಲ್ಟೆಡ್ ಪೀನಟ್ಟು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮತ್ತು ಗರಂ ಮಸಾಲ, ಚಾಟ್ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರು ಇಷ್ಟು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೀವು ಈ ಥರ ಸಾಲ್ಟ್ ಪೀನಟ್ಸ್ ಇಲ್ಲ ಅಂದರೆ ಮನೇಲಿ ಪೀನಟ್ಸ್ ಇರುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೊಬೋದು, ಇಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಇದರಲ್ಲಿ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಯಾವುದೂ ಇಲ್ಲ, ಎಲ್ಲದನ್ನೂ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಚಾಟ್ಸ್ ಮಾಡ್ಕೊಂಡಿರೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ ಅಂದ್ಬಿಟ್ಟು. ಇದಕ್ಕೆ ಅನ್ಹೆಲ್ದಿ ಅಂದರೆ ಸ್ವಲ್ಪ ಮಿಕ್ಸ್ಚರ್ ಹಾಕ್ತೀನಿ ಲಾಸ್ಟಲ್ಲಿ, ಅದೊಂದೇ ಅನ್ಹೆಲ್ದಿ ಅಷ್ಟೇ. ಸ್ವಲ್ಪ ಮಿಕ್ಸ್ಚರ್ ಇತ್ತು, ಅದನ್ನು ಹಾಗೆ ತಿನ್ನೋದಕ್ಕಿಂತ ಈ ಥರ ತಿಂದರೆ ಬೆಟರ್ ಅಂತ ನಾನು ಮಿಕ್ಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಇದು ಈವ್ನಿಂಗ್ಗೆ ಸ್ನ್ಯಾಕ್ಸಿಗೆ ಮಾಡಬೇಕಿತ್ತು. ನಾನಿವತ್ತು ಕಿಚನಿಗೆ ಕುಕ್ಕಿಂಗ್ ಮಾಡೋಕ್ಕೆ ಬಂದಿದ್ದೆ ಲೇಟ್, ಹಾಗಾಗಿ ಒಟ್ಟಿಗೆ ಎಲ್ಲ ಮಾಡ್ಕೊಂಬಿಡೋಣ. ಈವ್ನಿಂಗ್ ಸ್ನ್ಯಾಕ್ಸ್ ಮಾಡಿಟ್ಟು ಆಮೇಲೆ ನಾವು ಲಂಚ ಅಂತ ಹೋದರೆ ಟೈಮ್ ಆಗಿಬಿಡುತ್ತೆ. ಡಿನ್ನರ್ ಅಂತ ಹೋದರೆ ಎರಡು ಒಟ್ಟಿಗೆ ಮಾಡ್ಕೊಂಡು ಅದನ್ನು ಸೈಡ್ಸ್ ಥರ ತಿನ್ಕೊಂಬಿಡೋಣ ಅಂತ. ಇವಾಗ ನೋಡಿ ಹಸ್ಬೆಂಡು ಮತ್ತು ಮಗ ಇಬ್ಬರು ಎಗ್ ತಿಂತಾರೆ. ಅವರಿಬ್ಬರು ಎಗ್ ಇದು ಮಾಡ್ಕೊಂಡಿದ್ದಾರೆ. ನನಗೇನು ಎಗ್ಗಿಲ್ಲ ನನ್ನ ಪ್ಲೇಟಲ್ಲಿ, ನಾನು ತಿನ್ನಲ್ಲ ಎಗ್ನ. ಹಾಗಾಗಿ ಇವಾಗ ರೈಸು, ನಾನು ಫ್ರೈ ಮಾಡಿರೋ ಅಂಥ ವೆಜಿಟೇಬಲ್ಸು ಎಲ್ಲ ಹಾಕ್ಕೊಂಡಿದ್ದೀನಿ. ಹಸ್ಬೆಂಡ್ ಬಂದು ಎಗ್ ಶೆಲ್ನೆಲ್ಲ ರಿಮೂವ್ ಮಾಡಿ ಪ್ಲೇಟ್ಗೆ ಹಾಕ್ಬಿಟ್ಟು ಹೋದರು. ನಾನೀಗ ಇದು ಚಾಟ್ಸಿಗೆ ಮಿಕ್ಸ್ಚರ್ ಹಾಕಿರ್ಲಿವಲ್ಲ ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಅದನ್ನು ಸೈಡ್ಸಿಗೆ ಹಾಕ್ಕೊತಾ ಇದ್ದೀನಿ. ಈ ಥರ ಸಲಾಡಿಗೆ ಸಲಾಡು ಅಲ್ಲ, ಚಾಟ್ಸಿಗೆ ಚಾಟ್ಸು ಅಲ್ಲ ಅನ್ನೋ ಥರ ತುಂಬ ಚೆನ್ನಾಗಿರುತ್ತೆ. ಆ ಥರ ತಿನ್ನೋಕೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಆ ಥರ ಮಾಡಿದ್ರೆ. ನನ್ನ ಮಗನೂ ಇಷ್ಟಪಟ್ಟು ತಿಂತಾನೆ, ಅದಕ್ಕೆ ಹಾಕಿ ಮಾಡಿದ್ದು. ಇಲ್ಲಾಂದರೆ ನಾನು ಇನ್ನು ಅದನ್ನು ಹಾಕ್ತಿರ್ಲಿಲ್ಲ, ಅವನು ಹಾಗೆ ಕೊಡು ಅಂತಿದ್ದ. ಹಾಗೆ ತಿನ್ನೋದಕ್ಕಿಂತ ಈಗ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ಮಗನೇ. ಹೇಗಿದ್ದರೂ ಸೈಡ್ಸಿಗೆ ಸಲಾಡ್ ಥರ ಮಾಡ್ತಾಯಿದ್ದೀನಿ, ಅದ್ರ ಜೊತೆ ಹಾಕ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ತಿನ್ನಿವೆ ಅಂತ. ಅವ್ನು ತಿನ್ನಲಿ ಅಂತಲೇ. ಅವನಿಗಿಲ್ಲ ಅಂದರೆ ಹಾಗೆ ತಿನ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ರೈಸು, ವೆಜಿಟೇಬಲ್ಸು, ಎಗ್ಗು ಎಲ್ಲ ತಿನ್ಕೊಂಡ್ಬಿಡ್ತಾನೆ, ಅದನ್ನು ತಿನ್ನಲ್ಲ. ಈ ಮಿಕ್ಸ್ಚರ್ ಹಾಕಿರೋದ್ರಿಂದ ಇಷ್ಟಪಟ್ಟು ತಿಂತಾನೆ ಅಂತ ಫಸ್ಟ್ ಹಸ್ಬೆಂಡಿಗೆ ತಗೊಂಡೋಗಿ ಕೊಟ್ಟು, ಆಮೇಲೆ ಅವನಿಗೆ ತಗೊಂಡೋಗಿ ಕೊಟ್ಟು, ಆಮೇಲೆ ನಾನು ತಗೊಂಡೋಗಿ ಒಂದು ಕೈಲಿ ಫೋನ್ ಹಿಡ್ಕೊಂಡು ಓಡಾಡ್ತಿದ್ದೆ. ಹಸ್ಬೆಂಡು ಫೋನಲ್ಲಿ ಇಡು, ಊಟ ಮಾಡು ಫಸ್ಟು, ಯಾವಾಗಲೂ ಫೋನಲ್ಲಿ ವೀಡಿಯೋ ಮಾಡೋದೇ ಆಯಿತು ನಿಂದು ಅಂತಿದ್ರು. ಸರಿ ಮಾಡ್ತೀನಿ ಅಂತ ಇವಾಗ ಊಟ ಮಾಡ್ಕೊತಾ ಇದ್ದೀನಿ. ಈಗಲಾಗಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗುವ. ಥ್ಯಾಂಕ್ ಯು.